ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮುರುಡೇಶ್ವರ ದೇವಸ್ಥಾನದ ಸಂಪೂರ್ಣ ಇತಿಹಾಸ ಮತ್ತು ಆತ್ಮಲಿಂಗದ ಕಥೆಯನ್ನ ತಿಳ್ಕೊಳ್ಳೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವಿಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ವಿಡಿಯೋನ ಕಂಟಿನ್ಯೂ ಮಾಡೋಣ. ಮುರುಡೇಶ್ವರ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿ ಕುಂದಕ ಬೆಟ್ಟದ ಮೇಲಿದೆ. ಇದು ರಾವಣನು ಶಿವನ ಆತ್ಮಲಿಂಗವನ್ನು ಪ್ರತಿಷ್ಠಾಪಿಸಿದ ಸ್ಥಳವೆಂದು ನಂಬಲಾದ 5 ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವು 16ನೇ ಶತಮಾನದ ಇತಿಹಾಸವನ್ನು ಹೊಂದಿದ್ದು, ಶಿವನು ವಿಶ್ವದ 2ನೇ ಅತಿ ಎತ್ತರದ ಸರಿಸುಮಾರು 37 ಮೀಟರ್ ಎತ್ತರದ ಪ್ರತಿಮೆ ಮತ್ತು 20 ಅಂತಸ್ತಿನ ರಾಜಗೋಪುರಕ್ಕೆ ಈ ಸ್ಥಳ ಹೆಸರುವಾಸಿಯಾಗಿದೆ. ಮುರುಡೇಶ್ವರ ಎನ್ನುವ ಮೂಲ ಹೆಸರು ರಾಮಾಯಣ ಕಾಲಕ್ಕೆ ಸೇರಿದ್ದು. ಹಿಂದೂ ದೇವರುಗಳು ಆತ್ಮಲಿಂಗ ಎಂಬ ದೈವಿಕ ಲಿಂಗವನ್ನು ಪೂಜಿಸ್ತಾರೆ. ಇದ್ರ ಮೂಲಕ ಅವರು ಅಮರತ್ವವನ್ನು ಮತ್ತು ಅಜೇಯತೆಯನ್ನ ಪಡೆದುಕೊಳ್ತಾರೆ. ಲಂಕಾ ರಾವಣನು ಕೂಡ ಶಿವನ ಆತ್ಮಲಿಂಗವನ್ನು ಪಡೆಯುವ ಮೂಲಕ ಅಮರತ್ವವನ್ನು ಪಡೆಯಲು ನಿರ್ಧಾರ ಮಾಡ್ತಾನೆ. ಆತ್ಮಲಿಂಗವು ಶಿವನಿಗೆ ಸೇರಿದ್ದರಿಂದ ರಾವಣನು ಶಿವನನ್ನು ಭಕ್ತಿಯಿಂದ ಪೂಜಿಸ್ತಾನೆ. ಅವನ ಪ್ರಾರ್ಥನೆಗೆ ಸಂತೋಷಗೊಂಡ ಶಿವನು ಅವನ ಮುಂದೆ ಕಾಣಿಸಿಕೊಂಡು ಏನು ಹೊರಬೇಕು ಅಂತ ಕೇಳ್ತಾರೆ. ಆಗ ರಾವಣನು ಆತ್ಮಲಿಂಗವನ್ನ ಕೇಳ್ತಾನೆ. ಆಗ ಒಂದು ಷರತ್ತಿನೊಂದಿಗೆ ಶಿವನು ಆತ್ಮಲಿಂಗವನ್ನು ಕೊಡಲು ಒಪ್ಪಿಕೊಳ್ತಾರೆ. ಅದೇನಂದ್ರೆ, ಯಾವುದೇ ಕಾರಣಕ್ಕೂ ಆತ್ಮಲಿಂಗವನ್ನ ನೆಲದ ಮೇಲೆ ಇಡಬಾರದು. ಅಕಸ್ಮಾತ್ ಆಗಿ ನೆಲದ ಮೇಲೆ ಆತ್ಮಲಿಂಗವನ್ನ ಇಟ್ಟಿದ್ರೆ ಅದನ್ನ ಎಂದಿಗೂ ಕೂಡ ತಗೊಂಡೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಷರತ್ತಿನೊಂದಿಗೆ ಆತ್ಮಲಿಂಗವನ್ನ ರಾವಣ ಪಡೆದುಕೊಳ್ತಾನೆ. ನಂತರ ರಾವಣನು ಲಂಕೆಯತ್ತ ಪ್ರಯಾಣನ ಪ್ರಾರಂಭಿಸ್ತಾನೆ. ಈ ಘಟನೆಯನ್ನ ತಿಳಿದ ಭಗವಾನ್ ವಿಷ್ಣುವು ಆತ್ಮಲಿಂಗದಿಂದ ರಾವಣನ ಅಮರತ್ವವನ್ನ ಹೊಂದಿದರೆ ಭೂಮಿಯ ಮೇಲೆ ವಿನಾಶವನ್ನ ಉಂಟು ಮಾಡಬಹುದು ಅಂತ ತಿಳಿದು ಗಣೇಶನ ಬಳಿಗೆ ಬಂದು ಆತ್ಮಲಿಂಗವನ್ನು ಲಂಕೆಗೆ ತಲುಪದಂತೆ ತಡೆಯಲು ವಿನಂತಿನ ಮಾಡ್ಕೊಳ್ತಾರೆ. ರಾವಣನು ಪ್ರತಿ ಸಂಜೆ ತಪ್ಪದೆ ಪ್ರಾರ್ಥನೆಗಳನ್ನು ಮಾಡುವಂತ ಒಂದು ಅಭ್ಯಾಸ ಇರುತ್ತೆ. ಇದು ಗಣೇಶನಿಗೆ ತಿಳಿದಿರುತ್ತೆ. ಈ ಸತ್ಯವನ್ನ ಬಳಸಿಕೊಳ್ಳಲು ನಿರ್ಧಾರ ಮಾಡಿದ ಗಣೇಶನು ರಾವಣನಿಂದ ಆತ್ಮಲಿಂಗವನ್ನು ವಶಪಡಿಸಿಕೊಳ್ಳುವ ಯೋಜನೆಯನ್ನ ರೂಪಿಸಿಕೊಳ್ತಾರೆ. ರಾವಣನು ಗೋಕರ್ಣ ಹತ್ತಿರ ಬರುತ್ತಿದ್ದಂತೆ ವಿಷ್ಣು ಸೂರ್ಯಾಸ್ತದ ರೂಪವನ್ನು ನೀಡಲು ಸೂರ್ಯನನ್ನು ಮರೆಮಾಚಿದನು. ರಾವಣನು ಈಗ ತನ್ನ ಸಂಜೆ ಆಚರಣೆಗಳನ್ನು ಮಾಡಬೇಕಾಗಿರುತ್ತೆ. ಆದ್ರೆ ಕೈಯಲ್ಲಿ ಆತ್ಮಲಿಂಗ ಇರೋದ್ರಿಂದ ತನ್ನ ಆಚರಣೆಗಳನ್ನು ಮಾಡಲು ಸಾಧ್ಯ ಆಗ್ತಾ ಇರಲ್ಲ ಅನ್ನೋ ಚಿಂತೆ ಅವನಿಗೆ ಕಾಡ್ತಾ ಇರುತ್ತೆ. ಈ ಸಮಯದಲ್ಲಿ ಬ್ರಾಹ್ಮಣ ಹುಡುಗನ ವೇಷದಲ್ಲಿ ಗಣೇಶ ಅವನ ಎದುರಿಗೆ ಬರ್ತಾರೆ. ರಾವಣನು ತನ್ನ ಕರ್ಮಗಳನ್ನು ಮಾಡುವವರೆಗೂ ಆತ್ಮಲಿಂಗವನ್ನು ಹಿಡಿದಿಟ್ಟುಕೊಳ್ಳಬೇಕೆಂದು ವಿನಂತಿನ ಮಾಡ್ಕೊಳ್ತಾನೆ. ಆಗ ಅದನ್ನು ಹಾಗೆ ಇನ್ನೊಂದು ಷರತ್ತನ್ನು ಕೂಡ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಇದನ್ನು ನೆಲದ ಮೇಲೆ ಇಡಕೂಡದು ಎಂದು. ಗಣೇಶನು ರಾವಣನನ್ನು, ನಾನು 3 ಬಾರಿ ನಿಮ್ಮನ್ನ ಕರೆಯುವುದಾಗಿ ಹೇಳ್ತಾನೆ. ನಾನು 3 ಬಾರಿ ಕರೆಯದೊಳಗೆ ನೀವು ಹಿಂತಿರುಗಿ ಬರಬೇಕು. ಹಿಂತಿರುಗಿ ಬರದಿದ್ದರೆ ನಾನು ಈ ಆತ್ಮಲಿಂಗವನ್ನು ಕೆಳಗೆ ಇಡುವುದಾಗಿ ಹೇಳಿ ಗಣೇಶನು ಆತ್ಮಲಿಂಗವನ್ನು ರಾವಣನಿಂದ ತನ್ನ ಕೈಗೆ ಇಸ್ತುಕೊಳ್ತಾನೆ. ರಾವಣನು ತನ್ನ ಕರ್ಮಗಳನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಗಣೇಶನು 3 ಬಾರಿ ಕರೆದು ಆತ್ಮಲಿಂಗವನ್ನು ನೆಲದ ಮೇಲೆ ಇಡುತ್ತಾನೆ. ಗಣೇಶನು ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟಿರುವುದನ್ನು ಕಂಡು ರಾವಣನು ಕಿರುಚಾಡುತ್ತಾ ಓಡೋಡಿ ಬರ್ತಾನೆ. ಅದೇ ಸಮಯದಲ್ಲಿ ವಿಷ್ಣುವು ಸೂರ್ಯನನ್ನು ಮರೆಮಾಚಿಸಿದ್ದ ಭ್ರಮೆಯನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ. ಆಗ ಮತ್ತೆ ಹಗಲು ಹೊತ್ತಾಗುತ್ತೆ. ಇದನ್ನೆಲ್ಲ ನೋಡಿದ ರಾವಣನು ತಾನು ಮೋಸವಾದನೆಂದು ಅರಿತು ಲಿಂಗವನ್ನು ನಾಶ ಮಾಡಲು ಪ್ರಯತ್ನ ಮಾಡ್ತಾನೆ. ಆದರೆ ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯವಾಗುವುದಿಲ್ಲ. ರಾವಣನ ಬಲದಿಂದ ಕೆಲವು ತುಂಡುಗಳು ಚಿಲ್ಲಾಪಿಲ್ಲಿಯಾಗಿ ಹೋದವು. ಲಿಂಗದ ತಲೆಯಿಂದ ಅಂತಹ ಒಂದು ತುಣುಕು ಇಂದಿನ ಸೂರತ್ಕಲ್ನಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತೆ. ಪ್ರಸಿದ್ಧವಾದ ಸದಾಶಿವ ದೇವಾಲಯವನ್ನು ಆ ಲಿಂಗದ ಸುತ್ತಲೂ ಕೂಡ ನಿರ್ಮಾಣ ಮಾಡಲಾಗಿದೆ. ನಂತರ ಅವರು ಆತ್ಮಲಿಂಗದ ಹೊದಿಕೆಯನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಹೊದಿಕೆಯನ್ನು 37 ಕಿಲೋಮೀಟರ್ ದೂರದಲ್ಲಿರುವ ಸಂಜೇಶ್ವರ ಎಂಬ ಸ್ಥಳಕ್ಕೆ ಎಸೆದನು. ನಂತರ ಅವನು ಆತ್ಮಲಿಂಗದ ಮುಚ್ಚುಳವನ್ನು ಗುಣೇಶ್ವರ ಮತ್ತು ಧಾರೇಶ್ವರ ಎಂಬ ಸ್ಥಳಕ್ಕೆ ಎಸೆದನು. ಅಂತಿಮವಾಗಿ ಅವನು ಆತ್ಮಲಿಂಗವನ್ನು ಮುಚ್ಚಿದ ಬಟ್ಟೆಯನ್ನು ಕಂದಕಗಿರಿ ಬೆಟ್ಟ ಅಂದ್ರೆ ಮೃದೇಶ್ವರ ಎಂಬ ಸ್ಥಳಕ್ಕೆ ಎಸೆದನು. ಮೃಡೇಶ್ವರವನ್ನು ಮುರುಡೇಶ್ವರ ಎಂದು ಮರುನಾಮಕರಣವನ್ನ ಮಾಡಲಾಗಿದೆ. ಈ
ಶಿವನ ಮೇಲೆ ಹೊದಿಸಿದ್ದ ಬಟ್ಟೆ ಬಿದ್ದ ಸ್ಥಳವೇ ಮುರುಡೇಶ್ವರ ಎಂದು ಕರೆಯಲಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಮುರುಡೇಶ್ವರ ದೇವಸ್ಥಾನದ ಇತಿಹಾಸ. ಇದು ಸುಪ್ರಸಿದ್ಧ ದೇವಸ್ಥಾನವಾಗಿದ್ದು ಅರಬ್ಬಿ ಸಮುದ್ರದ ದಂಡೆಯಲ್ಲಿದ್ದು ಇದು ಹೆಚ್ಚು ಪ್ರವಾಸಿಗರನ್ನ ಸೆಳೆಯುವಂತ ಪ್ರದೇಶವಾಗಿದೆ. ಇಲ್ಲಿಗೆ ಭೇಟಿ ನೀಡಲು ಸೂಕ್ತವಾದ ಸಮಯ ಅಂದ್ರೆ ಅಕ್ಟೋಬರ್ ಇಂದ ಫೆಬ್ರವರಿ ಆಗಿರುತ್ತೆ. ಸಾಧ್ಯವಾದ್ರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವಿಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.